ಮಹಿಳಾ ಮೀಸಲಾತಿಗೆ ಸ್ಟಾಲಿನ್ ಕ್ಷುಲ್ಲಕ ತಕರಾರು. ಇದು ನರೇಂದ್ರ ಮೋದಿ ಅವರು ಬೀಳಿಸಿದ ಒಂದು ಆಟಮ್ ಬಾಂಬ್. 5 ರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಳಲ್ಲಿ ಮುಳುಗಿದ್ದ ಪ್ರತಿಪಕ್ಷದ ನಾಯಕರುಗಳನ್ನೆಲ್ಲ ಬೆಚ್ಚಿ ಬೀಳಿಸುವಂತಹ ಮತ್ತೊಂದು ಚಮತ್ಕಾರಿಕ ಬಾಂಬ್ ಎಸೆದಿದ್ದಾರೆ ನರೇಂದ್ರ ಮೋದಿ ಅವರು. ಈಗಾಗಲೇ 2023ರಲ್ಲೇ ಸಂಸತ್ತಿನ ಉಭಯ ಸದನಗಳಲ್ಲಿ ಪಾಸ್ ಆಗಿದ್ದ ನಾರಿ ಶಕ್ತಿ ವಂದನ್ ಅಧಿನಿಯಂ 2023, ನಾರಿ ಶಕ್ತಿ ವಂದನಾ ಅಧಿನಿಯಂ 2023 ಅಂದ್ರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸೀಟ್ಗಳನ್ನ ಮೀಸಲಾತಿ ವ್ಯಾಪ್ತಿಗೆ ತರುವ ಐತಿಹಾಸಿಕ ಸಂವಿಧಾನ ತಿದ್ದುಪಡಿ ಮಸೂದೆ ಇವತ್ತು ಕಾನೂನಾಗಿ ಬಂದ ಮೇಲೆ ಅದನ್ನ ಇನ್ನೊಂದು ಸುಧಾರಿತ ರೂಪದಲ್ಲಿ ಮತ್ತೊಂದು ತಿದ್ದುಪಡಿ ಮಸೂದೆಯನ್ನ ಸಾದರಪಡಿಸುವುದಾಗಿ, ಅದನ್ನು ಪಾಸ್ ಮಾಡುವುದಾಗಿ ದಿಢೀರನೆ ನೋಟಿಸ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ವಿರೋಧ ಪಕ್ಷದ ನಾಯಕರು ಯಾರು ಇದನ್ನು ನಿರೀಕ್ಷಿಸಿರಲಿಲ್ಲ. ಅವ್ರು ಏನೇ ಇದ್ರು ಕೂಡ ಚುನಾವಣಾ ಆಯೋಗ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತ್ತು SIR ಪ್ರಕ್ರಿಯೆ ವಿರುದ್ಧ ಭಾರಿ ಸಮರವನ್ನೇ ನಡೆಸಿರುವಾಗ, ಮಾತಿನ ಸಮರವನ್ನೇ ನಡೆಸಿದ್ದಾಗ, ಅದು ಪಶ್ಚಿಮ ಬಂಗಾಳದಂತ ರಾಜ್ಯಗಳಲ್ಲಿ ಹಿಂಸಾತ್ಮಕ ರೂಪ ತಾಳುವಂತೆ ಅದನ್ನು ಪ್ರಚೋದಿಸ್ತಾ ಇದ್ದಾಗ ದಿಢೀರ್ನೆ ಈ ಮಹಿಳಾ ಮೀಸಲಾತಿ ಕಾನೂನನ್ನ 2029ರ ಲೋಕಸಭಾ ಚುನಾವಣೆಯಿಂದಲೇ ಜಾರಿಗೆ ತರುವಂತ ಒಂದು ಹೊಸ ಸಂಕಲ್ಪವನ್ನ ಪ್ರಕಟಿಸಿಬಿಟ್ಟಿದ್ದಾರೆ ಪ್ರಧಾನಿ ಮೋದಿ. ಅದಕ್ಕೋಸ್ಕರ ನಾಳೆ ಅಂದ್ರೆ ಗುರುವಾರ ಏಪ್ರಿಲ್ 16ರಿಂದ 18ರವರೆಗೆ ಒಂದು 3 ದಿನಗಳ ವಿಶೇಷ ಸಂಸತ್ ಅಧಿವೇಶನವನ್ನ ಕರೆದಿದ್ದಾರೆ. ಈ ಹೊಸ ಸಂವಿಧಾನ ತಿದ್ದುಪಡಿ ಮಸೂದೆಯ ಉದ್ದೇಶ ಏನು ಅಂತಂದ್ರೆ, ಈ ಮೊದಲು ಪಾಸ್ ಮಾಡಿದ್ದ ನಾರಿ ಶಕ್ತಿ ವಂದನಾ ಅಧಿನಿಯಂ 2023ರಲ್ಲಿ ಮುಂಬರುವ ಜನಗಣತಿಯ ನಂತರ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿಬಿಟ್ಟು ತದನಂತರ ಈ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕು ಅನ್ನೋದಾಗಿತ್ತು. ಅವತ್ತು ಇವೇ ವಿರೋಧ ಪಕ್ಷಗಳು ಒತ್ತಾಯಿಸಿದ್ವು, ಬೇಡ ಬೇಡ ಬೇಡ, 2026 ಅಥವಾ 27ರಲ್ಲಿ ನಡೆಯಲಿರೋ ಆ ಜನಗಣತಿಯ ವಿವರಗಳು ಸಿಗೋದಕ್ಕೆ ತುಂಬಾ ತಡವಾಗುತ್ತೆ. ಆದ್ರಿಂದ ಈಗಾಗಲೇ ಮುಗಿದೋಗಿರೋ 2011ರ ಜನಗಣತಿಯ ಮಾನದಂಡವನ್ನೇ ಇಟ್ಕೊಂಡ್ಬಿಟ್ಟು ಆವತ್ತಿನ ಜನಸಂಖ್ಯಾ ಪ್ರಮಾಣವನ್ನೇ ಆಧರಿಸಿ ತತ್ಕ್ಷಣವೇ ಮೀಸಲಾತಿಯನ್ನ ಜಾರಿಗೆ ತಂದುಬಿಡಿ, ಕ್ಷೇತ್ರ ಪುನರ್ವಿಂಗಡಣೆ ಮಾಡಿಸಿ ತದನಂತರ ಮೀಸಲಾತಿಯನ್ನ ಜಾರಿಗೊಳಿಸಿ ಅಂತ ಇದೇ ವಿರೋಧ ಪಕ್ಷಗಳು ಅವತ್ತು ಒತ್ತಾಯಿಸಿದ್ವು. ಆ ಬಗ್ಗೆ ಕಳೆದ 2 ವರ್ಷಗಳಿಂದ ಕೂಲಂಕುಷವಾಗಿ ಮನನ ಮಾಡಿಕೊಂಡ ಕೇಂದ್ರ ಸರ್ಕಾರ ಅದೇ ವಿರೋಧ ಪಕ್ಷಗಳ ಆಗ್ರಹವನ್ನ ಈಗ ಪ್ರತ್ಯಕ್ಷವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಹೊರಟಿರುವಾಗ ಯಥಾ ಪ್ರಕಾರ ವಿರೋಧ ಪಕ್ಷಗಳ ವಿರೋಧ ವ್ಯಕ್ತವಾಗಿದೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೋಸ್ಕರ ಈಗಾಗಲೇ ತಮ್ಮ ಟೀಕಾ ಪ್ರಹಾರವನ್ನ ನಡೆಸ್ಬಿಟ್ಟು, ಇದು ಅಸೆಂಬ್ಲಿ ಚುನಾವಣೆ ಗೆಲ್ಲಿಕ್ಕೋಸ್ಕರ ಮೋದಿ ಹೂಡಿರೋ ಮತ್ತೊಂದು ತಂತ್ರ, ಇದು ಮತ್ತೊಂದು ಬಿಜೆಪಿ ಷಡ್ಯಂತ್ರ ಇತ್ಯಾದಿಯಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ದಿಲ್ಲಿಯಲ್ಲಿ ಅವರೊಂದು ಇವತ್ತು ಸರ್ವಪಕ್ಷೀಯ ಸಭೆಗಳನ್ನ ಕರೆದಿದ್ದಾರೆ. ಅಂದ್ರೆ ಆಳು ಪಕ್ಷ ಬಿಜೆಪಿಯನ್ನು ಹೊರತುಪಡಿಸ್ಬಿಟ್ಟು ಇತರ ತಮ್ಮ ಸಮಾನ ಮನಸ್ಕ ಪಕ್ಷಗಳ ಪ್ರತಿನಿಧಿಗಳ ಸಭೆಗೆ ಬೇರೆ ಕರೆದಿದ್ದಾರೆ. ಇದ್ರ ಮಧ್ಯೆ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಒಂದಾದ ಮೇಲೊಂದರಂತೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇರೋ ತಮಿಳುನಾಡಿನ ಮುಖ್ಯಮಂತ್ರಿ DMK ಪಕ್ಷದ ಹಾಲಿ ಅಧಿನಾಯಕ MK ಸ್ಟಾಲಿನ್ ಅವರು ಹೇಳ್ತಾ ಇರೋದು, ಈ ಮಹಿಳಾ ಮೀಸಲಾತಿ ಮೂಲಕ ಲೋಕಸಭೆಯಲ್ಲಿ ಒಟ್ಟು ಪ್ರಾತಿನಿಧ್ಯವನ್ನ, ಒಟ್ಟು ಸದಸ್ಯರ ಸಂಖ್ಯಾಬಲವನ್ನ ಈಗಿರುವ 543ರಿಂದ ಮುಂದೆ 816ಕ್ಕೆ ಹೆಚ್ಚಿಸುವ ಈ ಮಸೂದೆ ಒಂದು ದುರುದ್ದೇಶವನ್ನು ಹೊಂದಿದೆ. ಇದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಪ್ರತಿಕೂಲವಾಗುವಂತಹ ತೀರ್ಮಾನ. ಯಾಕಂದ್ರೆ ಈ ಮಹಿಳಾ ಒಟ್ಟು ಸೀಟುಗಳ ಹೆಚ್ಚಳಕ್ಕೆ ಅಗತ್ಯವಿರುವ ಕ್ಷೇತ್ರ ಪುನರ್ವಿಂಗಡಣೆ ಅಂದ್ರೆ ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್, ಈ ಪ್ರಕ್ರಿಯೆಯ ಮೂಲಕ ದಕ್ಷಿಣ ಭಾರತದ ರಾಜ್ಯಗಳನ್ನ ತುಳಿಲಿಕ್ಕೆ ಹೊರಟಿದ್ದಾರೆ, ನಮ್ಮನ್ನ ಅಲ್ಪಸಂಖ್ಯಾತರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಈ ಉತ್ತರ ಭಾರತದವರು ಅಂತ. ಉತ್ತರ ಭಾರತ ದಕ್ಷಿಣ ಭಾರತ ಅನ್ನೋ ಒಂದು ಪರಸ್ಪರ ವಿರೋಧಿ ದಾಯಾದಿ ಜಗಳವನ್ನೇ ಹುಟ್ಟುಹಾಕೋ ಪ್ರಯತ್ನ ಮಾಡ್ತಿದ್ದಾರೆ MK ಸ್ಟಾಲಿನ್. ಈಗಾಗಲೇ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ವಕ್ತಾರರು ಮತ್ತು ಮಂತ್ರಿಗಳು ಹಲವಾರು ಬಾರಿ ಸ್ಪಷ್ಟಪಡಿಸಿದ ಮೇಲೂ ಕೂಡ ಈ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಪ್ರತಿಯೊಂದು ರಾಜ್ಯದ ಹಾಲಿ ಸೀಟು ಸಂಖ್ಯಾಬಲ ಜಾಸ್ತಿ ಆಗುತ್ತೆ. ಕರ್ನಾಟಕದ 28 ಸೀಟ್ಗಳು 42 ಆಗುತ್ತೆ, ತಮಿಳುನಾಡಿನ 39 ಸೀಟ್ಗಳು 65ರಷ್ಟು ಆಗುತ್ತೆ. ಎಲ್ಲ ಆಯಾ ರಾಜ್ಯದ ಜನಸಂಖ್ಯಾ ಪ್ರಮಾಣವನ್ನ ಆಧರಿಸ್ಬಿಟ್ಟು ಸೀಟ್ ಹೆಚ್ಚಳ ಆಗೇ ಆಗುತ್ತೆ. ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ ಅಂತ ಪದೇ ಪದೇ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಕೇಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇದರಲ್ಲಿ 2 ತರದ ವಿರೋಧ ಇದೆ, ಕ್ಷೇತ್ರಗಳ ಮರುವಿಂಗಡಣೆಗೆ ಮತ್ತೊಂದು ಮಹಿಳಾ ಮೀಸಲಾತಿಗೆ. ಎರಡರ ಬಗ್ಗೆ ಕೂಡ MK ಸ್ಟಾಲಿನ್ ತರದ ಈ ರಾಜ ಪರಿವಾರಗಳ ಯಾರು ವಂಶ ಪಾರಂಪರ್ಯ ಅಧಿಕಾರವನ್ನ ಅನುಭವಿಸ್ತಾ ಬಂದಿದ್ದಾರೋ, ಸಲೀಸಾಗಿ ತಮ್ಮ ಪಿತ್ರಾರ್ಜಿತ ಆಸ್ತಿ ಎಂಬಂತೆ ರಾಜ್ಯಭಾರದ ಅಧಿಕಾರವನ್ನ ಅನುಭವಿಸ್ತಾ ಬಂದಿದ್ದಾರೋ ಅವ್ರಿಗೆ ಇವೆಲ್ಲವೂ ಕೂಡ ಒಂಥರ ಕಸಿವಿಸಿ ಉಂಟು ಮಾಡುತ್ತೆ ಅಂತ ಕಾಣುತ್ತೆ.
ಮಹಿಳಾ ಪ್ರಾತಿನಿಧ್ಯ ಜಾಸ್ತಿ ಆಗ್ಬಿಟ್ರೆ ಎಲ್ಲಿ ತಮ್ಮ ಪುರುಷ ಪ್ರಧಾನ ರಾಜಕೀಯ ವ್ಯವಸ್ಥೆಗೆ ಸಂಚಕಾರ ಬರುತ್ತೆ ಅನ್ನೋ ಆತಂಕ ಒಂದು ಕಡೆಗಿದ್ರೆ, ಮತ್ತೊಂದ್ ಕಡೆ ನಾವು ಉತ್ತರ ಭಾರತದವರು ಇದ್ರೆ ನಾವು ಸ್ಪರ್ಧಿಸ್ಲಿಕ್ಕೆ ಸಾಧ್ಯವಾಗತ್ತಾ? ಹೊಸ ಪುನರ್ವಿಂಗಡಣೆ ಇರಲಿ, ಈಗಿರೋ ಸದ್ಯದ ಸ್ಥಿತಿಯಲ್ಲೇ ಕೂಡ ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯ, ಅದಕ್ಕೆ 80 ಲೋಕಸಭಾ ಸೀಟ್ಗಳಿದೆ. ತಮಿಳುನಾಡಿಗೆ 39 ಇದೆ. ಅದರಷ್ಟೇ ದೊಡ್ಡ ರಾಜ್ಯವಾಗಿರೋ ಬಿಹಾರ್ನಲ್ಲಿ ಕೂಡ 39 ಲೋಕಸಭಾ ಸೀಟ್ಗಳಿದೆ. ಅದೇ ರೀತಿ ಮಹಾರಾಷ್ಟ್ರಕ್ಕೆ ಇವರೆಲ್ಲರಿಗಿಂತ ಜಾಸ್ತಿ 44-45 ಸೀಟ್ಗಳಿದೆ ಮಹಾರಾಷ್ಟ್ರಕ್ಕೆ. ಈಗಾಗಲೇ ದೊಡ್ಡ ರಾಜ್ಯಗಳಿಗೆ ಹೆಚ್ಚಿನ ಪ್ರಮಾಣದ ಸ್ಥಾನಬಲ ಇತ್ತು. ಇದುವರೆಗೂ ಎಂದು ಎತ್ತದ ಪ್ರಶ್ನೆಗಳನ್ನು ಇವಾಗ ಎತ್ತಲಿಕ್ಕೆ ಶುರು ಮಾಡಿದ್ದಾರೆ. ಅಂದಾಗೆ ತಮಿಳುನಾಡು ರಾಜ್ಯ ಸಾಮಾಜಿಕ ಅಸಮಾನತೆಗೆ ಸಂಬಂಧಪಟ್ಟಂತೆ ಜಾತಿ ಮೀಸಲಾತಿ ಪ್ರಮಾಣವನ್ನು 68% ಹೆಚ್ಚಳ ಮಾಡಿಬಿಟ್ಟು ಅದಕ್ಕೆ ಶೆಡ್ಯೂಲ್ 9ರಲ್ಲಿ ಸೇರ್ಪಡೆ ಮಾಡಿಸ್ಬಿಡ್ತು. UPA ಸರ್ಕಾರವಿದ್ದಾಗ 68% ಮೀಸಲಾತಿ ತಮಿಳುನಾಡು ರಾಜ್ಯದಲ್ಲಿ ಚಾಲ್ತಿಯಲ್ಲಿರೋ ಆ ಮೀಸಲಾತಿ ಪ್ರಮಾಣವನ್ನ ಸಂವಿಧಾನದ ಶೆಡ್ಯೂಲ್ 9ರಲ್ಲಿ ಸೇರ್ಪಡೆ ಮಾಡ್ಬಿಟ್ಟು ಅದನ್ನ ಯಾರೂ ನ್ಯಾಯಾಂಗದಲ್ಲಿ ಪ್ರಶ್ನಿಸುವ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕೊಂದು ರಕ್ಷಾ ಕವಚ ಮಾಡಿಟ್ಬಿಟ್ಟಿದ್ದಾರೆ. ಸೊ ಜಾತಿ ವಿಚಾರಕ್ಕೆ ಬಂದಾಗ, ಜಾತಿ ಅಸಮಾನತೆ, ಸಾಮಾಜಿಕ ಅಸಮಾನತೆ ಪ್ರಶ್ನೆ ಬಂದಾಗ ಮೀಸಲಾತಿ ಅನಿವಾರ್ಯ ಅಗತ್ಯ ಅಂತ ಹೇಳೋರು ಇವರು. ಅದಷ್ಟೇ ಅಲ್ಲ, ಮೆರಿಟ್ ಕೋಟಾ ಅಂದ್ರೆ ಅದೇನೋ ಒಂಥರ ಸಮಾಜ ವಿರೋಧಿಗಳ ಕೋಟಾ ಅನ್ನೋ ತರ, ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ತಂತ್ರ ಅಂತ ಭಾವಿಸೋ ಈ ಜನ. ಅಲ್ಲಿ ಸಾಮಾಜಿಕ ಅಸಮಾನತೆ ನಿವಾರಣೆ ಬಂದಾಗ ಮೀಸಲಾತಿ ಅಗತ್ಯ, ಹಿಂದುಳಿದ ಜಾತಿ ಜನಾಂಗಗಳಿಗೆ ಮೀಸಲಾತಿ ಅಗತ್ಯ, ಹೌದು, ಅದ್ಯಾರು ತಪ್ಪು ಅಂತ ಹೇಳಲ್ಲ. ಚಾರಿತ್ರಿಕ ಕಾರಣಗಳಿಗಾಗಿ ಇದುವರೆಗೂ ಸಾಮಾಜಿಕ ಶೋಷಣೆಗೊಳಗಾದ ವರ್ಗಗಳನ್ನು ಮೇಲೆತ್ತಲಿಕ್ಕೆ ಮೀಸಲಾತಿ ಅಗತ್ಯ. ಅದೇ ರೀತಿ ಪ್ರಾದೇಶಿಕ ಅಸಮಾನತೆ ಬಂದಾಗ ಮಾತ್ರ ಇಲ್ಲ. ನಾವು ದಕ್ಷಿಣ ಭಾರತ ರಾಜ್ಯಗಳು ಅತ್ಯಂತ ಯಶಸ್ವಿಯಾಗಿ ಕುಟುಂಬ ಯೋಜನಾ ಕಾರ್ಯಕ್ರಮವನ್ನ, ಅಂದ್ರೆ ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ರಮವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ನಮ್ಮ ರಾಜ್ಯಗಳ ಜನಸಂಖ್ಯಾ ಪ್ರಮಾಣದ ಬೆಳವಣಿಗೆ ತೀರಾ ಕನಿಷ್ಠ ವ್ಯಾಪ್ತಿಯಲ್ಲಿದೆ. ಅದು ದೇಶದ ಹಿತಕ್ಕೋಸ್ಕರ, ಆರ್ಥಿಕ ವ್ಯವಸ್ಥೆಯ ಭದ್ರತೆಗೋಸ್ಕರ ಮತ್ತು ಜನಸಾಮಾನ್ಯರ ಬದುಕಿನಲ್ಲಿ ಪ್ರಗತಿ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿ ಒಳ್ಳೆ ಸಾಧನೆ ಮಾಡಿದ್ದೇವೆ. ನಮ್ಗೆ ಯಾಕೆ ಈ ಶಿಕ್ಷೆ ಕೊಡ್ತಾ ಇದ್ದೀರಿ? ಉತ್ತರ ಭಾರತದ ರಾಜ್ಯಗಳು ಈ ವಿಚಾರದಲ್ಲಿ, ಕುಟುಂಬ ಯೋಜನೆ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರ್ಬಿಟ್ಟು ಅವ್ರ ಜನಸಂಖ್ಯೆಯನ್ನ 2 ಪಟ್ಟು 3 ಪಟ್ಟು 4 ಪಟ್ಟು ಜಾಸ್ತಿ ಮಾಡ್ಕೊಂಡ್ರೆ ಅವ್ರಿಗೆ ಯಾಕೆ ನೀವು ಕುಮ್ಮಕ್ ಕೊಡ್ಬೇಕು? ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್ ಮುಂತಾದ ಹಿಂದಿ ಭಾಷಿಕ ಪ್ರದೇಶಗಳಿಗೆ ನೀವು ಪಕ್ಷಪಾತ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ಅಲ್ಲಿ ಸೀಟ್ ಹೆಚ್ಚಳ ಮಾಡ್ಕೊಂಡ್ಬಿಟ್ಟು ಮುಂದೆ ಬಿಜೆಪಿ ಯಜಮಾನಿಕೆ ಮುಂದುವರಿಸಬೇಕು ಅನ್ನೋದು ಒಳ ಉದ್ದೇಶ ನಿಮ್ಮದು ಅನ್ನೋ ರೀತಿಯಲ್ಲಿ ಇವ್ರು ಮಾತಾಡ್ತಾ ಇದ್ದಾರೆ. MK ಸ್ಟಾಲಿನ್ ಒಂದು 60-65 ವರ್ಷಗಳ ಹಿಂದಿನ ಇತಿಹಾಸವನ್ನು ಗಮನಿಸಲಿ. ಅವಾಗ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ 4 ಬಾರಿ ಪ್ರಧಾನಮಂತ್ರಿ ಪದವಿಗೇರಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಗಾಂಧೀಜಿಯವರ ಅಚ್ಚುಮೆಚ್ಚಿನ ಶಿಷ್ಯರ ಪೈಕೊಬ್ಬರಾಗಿದ್ರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಡನಾಡಿಯಾಗಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಕೂಡ ಅವ್ರಿಗೆ ರಚನಾತ್ಮಕ ಸಂಬಂಧ ಇತ್ತು. ರಾಜಕೀಯ ಭಿನ್ನಾಭಿಪ್ರಾಯಗಳ ನಡುವೆ ಕೂಡ ಆ ಮೊದಲ ತಲೆಮಾರಿನ ರಾಷ್ಟ್ರ ನಾಯಕರುಗಳೆಲ್ಲ ಕೂಡ ಮೇಧಾವಿಗಳಾಗಿದ್ರು, ದೂರದರ್ಶಿತ್ವವುಳ್ಳ ಮುತ್ಸದ್ದಿಗಳಾಗಿದ್ರು. ಮನಸ್ಸು ಮಾಡಿದ್ರೆ ಜವಾಹರ್ಲಾಲ್ ನೆಹರು ಆವತ್ತಿನ ಕೇಂದ್ರ ಸರ್ಕಾರದ ಎಲ್ಲ ಸಂಪನ್ಮೂಲಗಳನ್ನ ತಮ್ಮನ್ನ ಆರಿಸ್ಕಳಿಸ್ತಾ ಇದ್ದ ಉತ್ತರ ಪ್ರದೇಶ ರಾಜ್ಯಕ್ಕೆಲ್ಲ ಖರ್ಚು ಮಾಡಬಹುದಾಗಿತ್ತು. ಕೇಂದ್ರ ಸರ್ಕಾರದ ಒಟ್ಟು ಬಜೆಟ್ 20-25% ಪಾಲನ್ನ ಉತ್ತರ ಪ್ರದೇಶ ರಾಜ್ಯಕ್ಕೆ ಕೊಡಬಹುದಾಗಿತ್ತು. ಹಾಗೆ ಮಾಡಲಿಲ್ಲ. ಅವರು ರಾಷ್ಟ್ರದ ಭದ್ರತೆಯ ದೃಷ್ಟಿಯಿಂದ ನಮ್ಮ ಶತ್ರು ರಾಷ್ಟ್ರ ಗಡಿಗಳಿಂದ ದೂರವಾಗಿರುವ ಒಂದು ಸುರಕ್ಷಿತ ತಾಣದಂತಿರೋ ಆವತ್ತಿನ ಮದ್ರಾಸ್ ರಾಜ್ಯ, ಮೈಸೂರು ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ, ತಮಿಳುನಾಡು ರಾಜ್ಯ, ಕೇರಳ ರಾಜ್ಯ ಮುಂತಾದ ಕಡೆ ಭಾರತದ ಆವತ್ತಿನ ಸರ್ಕಾರದ ಆರ್ಥಿಕ ನೀತಿಯಂತೆ ಎಲ್ಲ ಬಹುತೇಕ ಕೇಂದ್ರ ಸರ್ಕಾರದ ಆಧೀನಕ್ಕೆ ಒಳಪಟ್ಟ ಸಾರ್ವಜನಿಕ ಉದ್ಯಮಗಳನ್ನೆಲ್ಲ ತಮ್ಮ ಕರ್ನಾಟಕ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಮುಂತಾದ ಕಡೆ ಅವುಗಳನ್ನ ಉತ್ತೇಜಿಸ್ತಾ ಬಂದ್ರು. ಅದರಲ್ಲೂ ಕರ್ನಾಟಕ ಆವತ್ತಿನ ಮೈಸೂರು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಪ್ರತಿಷ್ಠಿತ ಪಬ್ಲಿಕ್ ಸೆಕ್ಟಾರ್ ಇಂಡಸ್ಟ್ರೀಸ್, ಸಾರ್ವಜನಿಕ ಉದ್ಯಮಗಳೆಲ್ಲ ಇಲ್ಲೇ ಇದ್ವು. ಆಮೇಲೆ HAL ವಿಮಾನ ಕಾರ್ಖಾನೆ, HMT ವಾಚ್ ಕಾರ್ಖಾನೆ, HMT ಟೂಲ್ಸ್ ಕಾರ್ಖಾನೆ, ಮಷೀನ್ ಮತ್ತು ಟೂಲ್ಸ್ ಕಾರ್ಖಾನೆ, ITI ಟೆಲಿಫೋನ್ ತಯಾರಿಕಾ ಕಾರ್ಖಾನೆ ಎಲ್ಲವೂ ಕೂಡ ಬೆಂಗಳೂರಿನಲ್ಲೇ ಇದ್ವು. DRDO, ಇಸ್ರೋನಂತ ವೈಜ್ಞಾನಿಕ ಅತ್ಯಂತ ಸೂಕ್ಷ್ಮ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಸಂಶೋಧನಾಲಯ ಕೂಡ ಬೆಂಗಳೂರಿನಲ್ಲೇ ಇದ್ವು. ಯಾಕೆ ಉತ್ತೇಜಿಸ್ತಾ ಬಂತು? ಆವತ್ತಿನ ನಾಯಕರೆಲ್ಲ, ಆವತ್ತಿನ ಕೇಂದ್ರ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಬಂತು? ಈ ದಕ್ಷಿಣ ರಾಜ್ಯಗಳ ಪಕ್ಷಪಾತ ಮಾಡೋ ದೃಷ್ಟಿಯಿಂದ ಅಂತಲ್ಲ, ಅಲ್ವೇ ಅಲ್ಲ. ಅವ್ರಿಗೆ ದೇಶದ ಸಮಗ್ರ ಅಭಿವೃದ್ಧಿ ಮುಖ್ಯವಾಗಿತ್ತು. ಹಾಗಾಗಿ ದಕ್ಷಿಣ ಭಾರತ ರಾಜ್ಯಗಳು ಹಿಂದಿ ಮಾತಾಡಲ್ಲ ಅಂತಂದ್ಬಿಟ್ಟು
ಅವುಗಳನ್ನ ತುಳಿಯೋ ಪ್ರಯತ್ನ ಮಾಡಲಿಲ್ಲ. ಅದರ ಬದಲು ಇಲ್ಲಿ ಈಗಾಗಲೇ ವಿವಿಧ ರಾಜ ಮಹಾರಾಜರ ಆಳ್ವಿಕೆಯಲ್ಲಿ ಮತ್ತು ಮದ್ರಾಸ್ ಬ್ರಿಟಿಷ್ ಪ್ರೆಸಿಡೆನ್ಸಿ ಆಡಳಿತದಲ್ಲಿತ್ತು. ಅತ್ಯುತ್ತಮವಾದ ಶೈಕ್ಷಣಿಕ ಪರಿಕರ ಇತ್ತು. ವೈಜ್ಞಾನಿಕ ಸಂಶೋಧನೆಗೆ ಪೂರಕವಾದಂತ ಟಾಟಾ ಇನ್ಸ್ಟಿಟ್ಯೂಟ್ ನಂತ ಸಂಶೋಧನಾ ಸಂಸ್ಥೆಗಳು ಅವಾಗಲೇ ಅಸ್ತಿತ್ವಕ್ಕೆ ಬಂದ್ಬಿಟ್ಟಿತ್ತು. ಹೀಗಾಗಿ ಎಲ್ಲಿ ಯೋಗ್ಯವಾದ ವಾತಾವರಣ ಇರುತ್ತೋ ಅಂತ ರಾಜ್ಯಗಳಿಗೆ ಅವರು ಸೂಕ್ತವಾದ ಪ್ರೋತ್ಸಾಹ ಕೊಡ್ತಾ ಬಂದಿತ್ತು. ಅವ್ರಿಗೆ ತನ್ನನ್ನು ಆರಿಸಿದ ರಾಜ್ಯ ಅಂತ ಉತ್ತರ ಪ್ರದೇಶ್ ಅಥವಾ ರಾಜಸ್ಥಾನ್, ಪಂಜಾಬ್ ಮುಂತಾದ ರಾಜ್ಯಗಳ ಬಗ್ಗೆ ವಿಶೇಷ ಪಕ್ಷಪಾತವೇನು ಇರಲಿಲ್ಲ. ಆ ರೀತಿ ಪ್ರಾದೇಶಿಕ ಪಕ್ಷಪಾತ, ಜಾತಿವಾರು ಪಕ್ಷಪಾತ ಇಲ್ಲದೆ ಇದ್ದ ಕಾರಣದಿಂದನೇ ಜವಾಹರ್ಲಾಲ್ ನೆಹರು ಅವ್ರನ್ನ ನವಭಾರತದ ನಿರ್ಮಾಪಕ ಅಂತ ಇತಿಹಾಸಕಾರರು ಗುರುತಿಸ್ತಾರೆ. ಆ ಬಗ್ಗೆ ಇವತ್ತಿನ ಪ್ರತಿಪಕ್ಷಗಳು ಏನೇ ಅಪಸ್ವರ ಎತ್ತಲಿ, ಈ ಅಭಿವೃದ್ಧಿ ವಿಚಾರದಲ್ಲಿ ಅವರೆಂದೂ ಕೂಡ ಪ್ರಾದೇಶಿಕ ಪಕ್ಷಪಾತವ ನೀತಿಯನ್ನು ಅನುಸರಿಸಲೇ ಇಲ್ಲ. ಈ ಸ್ಟಾಲಿನ್ಗೆ ಅದು ಬೇಕಾಗೇ ಇಲ್ಲ. ಅದ್ರ ಜೊತೆಗೆ ದಕ್ಷಿಣ ಭಾರತ ರಾಜ್ಯಗಳೆಲ್ಲ ನಾಯಕರು ಕೂಡ, ಮುಖ್ಯಮಂತ್ರಿಗಳು ಕೂಡ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣವನ್ನ ಬೆಳೆಸ್ತಾ ಬಂದ್ರು. ಅಭಿವೃದ್ಧಿ ಕೇಂದ್ರಿತ ಆಡಳಿತದ ಒಂದು ಚೌಕಟ್ಟನ್ನು ನಿರ್ಮಿಸ್ತಾ ಬಂದ್ರು. ಅದನ್ನ ಮುಂದುವರ್ಸ್ಕೊಂಡು ಹೋದ್ರು. ಕರ್ನಾಟಕದಲ್ಲೇ ನೋಡಿದಂತೆ ನಿಜಲಿಂಗಪ್ಪನವರಿಂದ ಹಿಡಿದು ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ದೇವರಾಜ ಅರಸು ಮತ್ತು ತದನಂತರ ಎಂ ಕೃಷ್ಣ, ಜೊತೆಗೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಕೂಡ, ವಿವಿಧ ಪಕ್ಷಗಳ ಸರ್ಕಾರಗಳು, ವಿವಿಧ ಕಾಲಘಟ್ಟದ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಅಭಿವೃದ್ಧಿ ಕೇಂದ್ರಿತ ರಾಜಕಾರಣವನ್ನ ಪೋಷಿಸ್ಕೊಂಡು ಬಂದಿದ್ರಿಂದ ಇವತ್ತು ಭಾರತದ ಒಟ್ಟು ಆರ್ಥಿಕ ಮಾನದಂಡಗಳಿಂದ ಕರ್ನಾಟಕ ಯಾವಾಗಲೂ 2ನೇ ಸ್ಥಾನದಲ್ಲಿರುತ್ತೆ. ತೆರಿಗೆ ಸಂಗ್ರಹಣೆ ಆಗ್ಲಿ, GDP ಅಂಕಿ ಸಂಖ್ಯೆಗಳ ಆಧಾರದಿಂದ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ತಮಿಳುನಾಡು ಕೂಡ ತೀರಾ ದೂರ ಏನಿಲ್ಲ, ಅದು ಕೂಡ ಹತ್ತಿರದಲ್ಲೇ ಇದೆ. ದೊಡ್ಡ ಪ್ರಮಾಣದ ಶೈಕ್ಷಣಿಕ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ ಮತ್ತು ಆರ್ಥಿಕ ಚಟುವಟಿಕೆಗಳು ಸಮೃದ್ಧವಾಗಿ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಆದ್ರೂ ಕೂಡ ಇವ್ರಿಗೆ ಯಾಕೆ ಅಭದ್ರತೆ ಕಾಡ್ತಾ ಇದೆ? ಮಹಿಳಾ ಮೀಸಲಾತಿಯಿಂದ ಏನಾಗುತ್ತೆ ಅಂತಂದ್ರೆ ತಮಗೇನಾದ್ರೂ ಸಂಚಕಾರ ಬಂದ್ಬಿಡುತ್ತಾ ಅಂತ ಇವ್ರಿಗೆ ಆತಂಕ ಇರಬಹುದು. ಅನೇಕ ಕಡೆ ಒಂದು ಕಾಲದಲ್ಲಿ ದ್ವಿಪ್ರಾತಿನಿಧ್ಯ ಇರ್ತಾ ಇತ್ತು. ಲೋಕಸಭಾ ಕ್ಷೇತ್ರಗಳಲ್ಲಿ 2 ಸೀಟ್ಗಳು ಇರ್ತಾ ಇದ್ವು ಕೆಲವು ಕಡೆ. ಆ ರೀತಿ ವ್ಯವಸ್ಥೆ ಇವತ್ತು ಬದಲಾಯಿಸ್ಲಿಕ್ಕೆ ಹೊರಟಿದ್ದಾರೆ. 543ರಿಂದ 813 ಆಗುತ್ತೆ ಲೋಕಸಭಾ ಸದಸ್ಯರ ಸಂಖ್ಯಾಬಲ. ಅದರಲ್ಲಿ ಮಹಿಳಾ 273 ಜನ ಮಹಿಳೆಯರು ಇರೋ ತರ 33% ಮಹಿಳೆಯರ ಪಾಲಾಗ್ಲಿ. ಜೊತೆಗೆ ಮಹಿಳೆಯರು ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಸಾಮಾನ್ಯ ಕ್ಷೇತ್ರಗಳಿಂದ ಕೂಡ ಗೆದ್ದು ಬರ್ಬೋದು, ಆ ಅವಕಾಶ ಕೂಡ ಇದೆ. ಈ ನಾರಿ ಶಕ್ತಿ ವಂದನಾ ಅನ್ನೋ ಆಲೋಚನೆನೇ ಕೇವಲ ಕಾವ್ಯಮಯವಾಗಲ್ಲ, ವಾಸ್ತವಿಕ ದೃಷ್ಟಿಯಿಂದ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಅಂತಂದ್ರೆ ಕೇವಲ ಸಂಖ್ಯಾ ಪ್ರಾತಿನಿಧ್ಯವಲ್ಲ, ಸಾಂಕೇತಿಕ ಪ್ರಾತಿನಿಧ್ಯ ಅಲ್ಲ, ಅವ್ರಿಗೆ ಪರಿಣಾಮಕಾರಿಯಾದ ಪ್ರಾತಿನಿಧ್ಯ ಕೊಡ್ಬೇಕನ್ನೋ ಆಶೋತ್ತರ ಕೂಡ ಅದರಲ್ಲಿದೆ. ಅಂದ್ರೆ ಕೇವಲ ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಅಲ್ಲ, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಲ್ಲ, ಎಫೆಕ್ಟಿವ್ ರೆಪ್ರೆಸೆಂಟೇಷನ್. ಈಗಾಗಲೇ ನಾವು ಸ್ಥಳೀಯ ಸಂಸ್ಥೆಗಳೆಲ್ಲ ಕೊಟ್ಟಿಲ್ವಾ? ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ 33ರಿಂದ 50ರಷ್ಟು ಮೀಸಲಾತಿದೆ ಬಹುತೇಕ ರಾಜ್ಯಗಳಲ್ಲಿ. ನಗರ ಪಾಲಿಕೆ ಮತ್ತು ನಗರಸಭೆಗಳಲ್ಲೂ ಕೂಡ ಅದೇ ರೀತಿ 33ರಿಂದ 50% ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ. ಬಟ್ ನಮ್ಮ MLAಗಳು, MP ಗಳು, ಮಂತ್ರಿಗಳ ಆಲೋಚನೆ ಏನು ಅಂತಂದ್ರೆ ಅವರೆಲ್ಲ ಆ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು, ನಗರಸಭೆ ಮತ್ತು ಈ ಪಂಚಾಯತಿ ಪ್ರತಿನಿಧಿಗಳು ತಮಗೆ ಅವರು ಸವಾಲಾಗೋದಿಲ್ಲ. ನಾವು MLAಗಳು, MP ಗಳು, MLCಗಳು ನಮಗವ್ರು ಯಾರು ಪ್ರತಿಸ್ಪರ್ಧಿಗಳಾಗಲ್ಲ. ಅಲ್ಲಿ ಎಷ್ಟು ಬೇಕಷ್ಟು ಧಾರಾಳವಾಗಿ ಮೀಸಲಾತಿ ಕೊಟ್ಬಿಡೋಣ, ಅದ್ರ ನಾವಿರೋ ಸ್ಥಾನಕ್ಕೆ ಸಂಚಕಾರ ಬರೋ ಹೋಗಿದ್ರೆ ಅದಕ್ಕೆ ವಿರೋಧ ಅಂತ. ಆ ರೀತಿ ಒಂದು ಮನಸ್ಥಿತಿಯನ್ನ ದಾಟ್ಬಿಟ್ಟು ಇವತ್ತು ನಾಳೆ ನಡೆಯುವ 3 ದಿನಗಳ ಮಹತ್ವದ ಅಧಿವೇಶನದಲ್ಲಿ ಈ ಮತ್ತೊಂದು ಸಂವಿಧಾನ ತಿದ್ದುಪಡಿ, ಈಗಾಗಲೇ ಅಸ್ತಿತ್ವಕ್ಕೆ ಬಂದಿರೋ ಕಾನೂನಿಗೆ ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ತಂದ್ಬಿಟ್ಟು ಈಗ ಇದನ್ನ ಯಾವತ್ತೋ ಒಂದ್ ದಿವಸ ಮುಂದಿನ 10-15 ವರ್ಷಗಳಲ್ಲಿ ಮೀಸಲಾತಿ ಬರ್ಲಿ ಅನ್ನೋದಕ್ಕಿಂತ ತತ್ಕ್ಷಣವೇ ಬರ್ಲಿ, ಸನಿಹದ ಭವಿಷ್ಯದಲ್ಲಿನೇ ಆ ಮಹಿಳಾ ಮೀಸಲಾತಿ ಅನ್ನೋ ಬಹುಕಾಲದ ಕನಸು ನನ್ಸಾಗ್ಲಿ ಅನ್ನೋ ಆಶಯ ಎಲ್ಲರಲ್ಲೂ ಬರ್ಬೇಕು. ಇವರು ಇವತ್ತು MK ಸ್ಟಾಲಿನ್ ತಮಿಳುನಾಡಿನಲ್ಲಿ ನಾಳಿನ ಆ ಅಧಿವೇಶನದ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಕರೆ ಕೊಟ್ಟಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಮಾತೆತ್ತಿದ್ರೆ ಪ್ರತಿಭಟನೆ ಕರೆ ಕೊಡೋದು, ಬಂದ್ ಮಾಡಿಸೋದು, ಇದು ಅದಕ್ಕೆ ಜವಾಬ್ದಾರಿಯುತ ಆಡಳಿತ ಪಕ್ಷದ ನಡವಳಿಕೆ ಅಲ್ವೇ ಅಲ್ಲ. ಈಗಾಗಲೇ ಅವರು ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲದೆ ಪದೇ ಹಿಂದಿ ವಿರೋಧ ಮತ್ತು ಜಾತಿ ನಿಂದನೆ, ಬ್ರಾಹ್ಮಣಿಕೆ ವಿರೋಧ ಇತ್ಯಾದಿಗಳನ್ನ ಕಟ್ಕೊಂಡ್ಬಿಟ್ಟು ಇಡೀ ತಮಿಳುನಾಡಿನ ರಾಜಕಾರಣವನ್ನ ಒಂದು ಪೂರ್ವಾಗ್ರಹ ಪೀಡಿತ ವ್ಯವಸ್ಥೆಯಾಗಿ ಬೆಳೆಸ್ಬಿಟ್ಟಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ಸಿಗರಾಗ್ಲಿ, ಕೇರಳದ LDF ಅಥವಾ UDF ನಾಯಕರಾಗ್ಲಿ ಇಂಥ ಸಂಕುಚಿತ ದೃಷ್ಟಿಕೋನದ ರಾಜಕೀಯವನ್ನ ಬೆಂಬಲಿಸಬಹುದು. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ರೀತಿ DMK ಪಕ್ಷದ ಅನುಕರಣೆ ಮಾಡ್ಕೊಡುದು, ಅವ್ರನ್ನ ಅನುಸರಿಸಿ ಅವ್ರು ಹಿಂಬಾಲಿಸ್ಕೊಂಡು ಹೋಗ್ಬೋದು. ನೋಡಿ, ಮಹಿಳಾ ರಾಜಕಾರಣದಲ್ಲಿ ಮಹಿಳಾ ನಾಯಕತ್ವ
ಯಾವ ರೀತಿ ಇದೆ ಅಂತಂದ್ರೆ, ಭಾರತ ಅಂತ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು 14 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ರು. ಅಂತಿಂತ ಪ್ರಧಾನಮಂತ್ರಿ ಅಲ್ಲ, ಅತ್ಯಂತ ಸಶಕ್ತ ಪ್ರಧಾನಮಂತ್ರಿ ಅಂತ ಅನ್ಸ್ಕೊಂಡಿದ್ರು. ಕೆಲವು ಪ್ರಮಾದಗಳನ್ನ ಮಾಡಿರಬಹುದು, ಅದೇನೇ ಇದ್ರು ಕೂಡ ಅತ್ಯಂತ ಯಶಸ್ವಿ ಪ್ರಧಾನಮಂತ್ರಿಗಳ ಪೈಕಿ ಒಬ್ಬರಾಗಿದ್ರು. ಅದೇ ರೀತಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ತಮಿಳುನಾಡಿನ ಜಯಲಲಿತಾ ಅವರಿಂದ ಹಿಡಿದು ಮಾಯಾವತಿ ಮತ್ತು ಮಮತಾ ಬ್ಯಾನರ್ಜಿ ತಮ್ಮ ಸ್ವಂತ ವರ್ಚಸ್ಸಿನಿಂದನೇ ತಮ್ಮ ಪಕ್ಷಗಳಿಗೆ ಗೆಲುವು ತಂದುಕೊಟ್ರು. ವಿವಿಧ ಕಾಲಘಟ್ಟಗಳಲ್ಲಿ ಪದೇ ಪದೇ ಅಧಿಕಾರ ನಡೆಸಿ ತಮ್ಮ ಸಾಮರ್ಥ್ಯವನ್ನು ತೋರಿದ್ದಾರೆ. ಅಮೆರಿಕದಂತ ಅತಿ ಪುರಾತನ ಮತ್ತು ಅತ್ಯಂತ ಸಶಕ್ತ ರಾಷ್ಟ್ರ, ಬಲಿಷ್ಠ ರಾಷ್ಟ್ರದಲ್ಲಿ ಕೂಡ ಇದುವರೆಗೂ ಒಬ್ಬರೇ ಒಬ್ಬ ಮಹಿಳಾ ಅಧ್ಯಕ್ಷರನ್ನ ಗೆಲ್ಲಿಸಲಿಕ್ಕಾಗಿಲ್ಲ. ಕಳೆದ 2 ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಅಲ್ಲಿನ ಡೆಮಾಕ್ರೆಟಿಕ್ ಪಕ್ಷ ಮಹಿಳಾ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ರು ಕೂಡ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಮೊದಲು ಹಿಲರಿ ಕ್ಲಿಂಟನ್ ಟ್ರಂಪ್ ವಿರುದ್ಧ ಸ್ಪರ್ಧಿಸಿ ಸೋತಿದ್ರು. ಅದೇ ರೀತಿ ಕಮಲಾ ಹ್ಯಾರಿಸ್ ಉಪಾಧ್ಯಕ್ಷೆಯಾಗಿ ಇಟ್ಕೊಂಡ್ಬಿಟ್ಟೆ ಈ ಡೊನಾಲ್ಡ್ ಟ್ರಂಪ್ ಜೊತೆಗೆ ಅವರ 2ನೇ ಅವಧಿಗೋಸ್ಕರ ಹೋರಾಡಿದ್ರು, ಅದು ಸಾಧ್ಯವಾಗಿಲ್ಲ. ನೋಡಿ, ತಮಿಳುನಾಡು ಮೂಲದ ಒಬ್ಬ ಕಮಲಾ ಹ್ಯಾರಿಸ್ ಅಮೆರಿಕದ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರನ್ನೋ ಇತಿಹಾಸ ಇರುವಾಗ, ಈ MK ಸ್ಟಾಲಿನ್ ತಮ್ಮ ಎಲ್ಲ ತರ್ಕ ಕುತರ್ಕವನ್ನ ಬಳಸ್ಬಿಟ್ಟು ಮಹಿಳಾ ಮೀಸಲಾತಿಗೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಕೂಡ ತಮ್ಮ ಈ ಕುತರ್ಕವನ್ನ ಬಳಸ್ತಾ ಇದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಯಾರಿಗೂ ಅನ್ಯಾಯವಾಗಲ್ಲ. ಸೀಟ್ಗಳು ಜಾಸ್ತಿ ಇದ್ರೆ ಏನಾಯ್ತು, ನಾಯಕತ್ವ ಸಿಕ್ಬಿಡುತ್ತಾ? ಕಳೆದ 12 ವರ್ಷಗಳಲ್ಲಿ ದೇಶದ ಪ್ರಧಾನಮಂತ್ರಿ ಆಗಿರೋ ನರೇಂದ್ರ ಮೋದಿ ಅವರೇನು ಉತ್ತರ ಪ್ರದೇಶ ಮೂಲದವರಲ್ಲ, ಅವರು ಗುಜರಾತಿ ಭಾಷಿಕ ಪ್ರದೇಶದಿಂದ ಬಂದವರು. ಮಧ್ಯಮ ಗಾತ್ರದ ಕರ್ನಾಟಕಕ್ಕಿಂತ ಚಿಕ್ಕ ರಾಜ್ಯದಿಂದ ಅವರು ಗೆದ್ದು ಬಂದು ಪ್ರಧಾನಿಯಾಗಿದ್ದಾರೆ. ಪ್ರಧಾನಮಂತ್ರಿ ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ ನಿಮ್ಮ ಜಾತಿ ಸಂಖ್ಯಾಬಲ ಅಥವಾ ರಾಜ್ಯದ ಜನಸಂಖ್ಯಾ ಬಲ ಮುಖ್ಯ ಅಲ್ಲ. ನಿಮ್ಗೆ ಆ ರೀತಿ ಒಂದು ರಾಷ್ಟ್ರೀಯ ದೃಷ್ಟಿಕೋನ, ಆಡಳಿತ ಸಾಮರ್ಥ್ಯ, ವ್ಯಕ್ತಿಗತವಾದ ಚಾರಿತ್ರ್ಯ ಶುದ್ಧ ಅಂತ ಅನ್ಸಿದ್ರೆ ಮತದಾರರು ನಿಮ್ಮನ್ನು ಗೆಲ್ಲಿಸ್ತಾರೆ. ಈ ರೀತಿ ಪಕ್ಷಪಾತ ಪೂರಿತ ನಿಲುವು, ಅತ್ಯಂತ ಸಂಕುಚಿತ ದೃಷ್ಟಿಕೋನದ ನಿಲುವು ನೋಡಿ. ಬ್ರಿಟನ್ ನಲ್ಲಿ ಮಾರ್ಗರೆಟ್ ಥ್ಯಾಚರ್ ಸುಮಾರು 12 ವರ್ಷಗಳ ಕಾಲ ಅತ್ಯಂತ ಬಲಿಷ್ಠ ಪ್ರಧಾನಮಂತ್ರಿ ಅಂತ ಅನ್ಸ್ಕೊಂಡು, ಬ್ರಿಟಿಷ್ನ ಇತಿಹಾಸದಲ್ಲೇ ಅವರು ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿದ್ರು. ಅವರ ಕಾಲದಲ್ಲಿನೇ ಖಾಸಗೀಕರಣ, ಜಾಗತೀಕರಣ ಮತ್ತು ಮುಕ್ತ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆ ಜಾರಿ ಬಂದಿತ್ತು. ಆಕೆನ ಐರನ್ ಲೇಡಿ ಅಂತ ಕರಿತಾ ಇದ್ರು, ಉಕ್ಕಿನ ಮಹಿಳೆ ಅಂತ ಕರಿತಾ ಇದ್ರು. ಅಂತ ಗಟ್ಟಿತನದ ಒಂದು ಆಡಳಿತವನ್ನ ನಿರ್ವಹಿಸಿದ್ರು ಮಾರ್ಗರೆಟ್ ಥ್ಯಾಚರ್. ಅಂದಾಗೆ ಪ್ರಪಂಚದ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಅಂತಂದ್ರೆ ಶ್ರೀಲಂಕಾದ ಸಿರಿಮಾವೋ ಬಂಡಾರನಾಯಕೆ. ಅವರ ಪತಿ ಅಲ್ಲಿ ಪ್ರಧಾನಮಂತ್ರಿ ಆಗಿದ್ರು. ಅಂದ್ರೆ ಜವಾಹರ್ಲಾಲ್ ನೆಹರು ಕಾಲದಲ್ಲೇ 1959ರಲ್ಲಿ ಅವರ ಪತಿಯನ್ನ ದಾರುಣವಾಗಿ ಹತ್ಯೆ ಮಾಡಿದ್ರು, ರಾಜಕೀಯ ಹತ್ಯೆಗೆ ಬಲಿಯಾದ್ರು. ಅದಾದ ನಂತರ ಅವರು 1960ರಲ್ಲಿ ಪ್ರಧಾನಮಂತ್ರಿ ಆಗೋದ್ರ ಮೂಲಕ ಪ್ರಪಂಚದ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಅಂತ ಅನ್ಸ್ಕೊಂಡಿದ್ರು. 3 ಬಾರಿ ಅವರು ಪ್ರಧಾನಮಂತ್ರಿ ಆಗಿದ್ರು. 3ನೇ ಬಾರಿ 1994ರಿಂದ 2000ವರೆಗೂ ಕೂಡ ಅವರು ಶ್ರೀಲಂಕಾದ ಪ್ರಧಾನಮಂತ್ರಿ ಆಗಿದ್ರು. ನೆರೆಯ ಬಾಂಗ್ಲಾದೇಶ ಇವತ್ತು ಪ್ರಕ್ಷುಬ್ಧ ಸ್ಥಿತಿ ಇದೆ. ಆದ್ರೂ ಕೂಡ ಅದರ 50 ವರ್ಷಗಳ ಇತಿಹಾಸದಲ್ಲಿ ಬಹುಪಾಲು ಅಲ್ಲಿ ಸರ್ಕಾರ ನಡೆಸಿದವರು ಇಬ್ರು ಕೂಡ ಮಹಿಳೆಯರೇ. ಪರಸ್ಪರ ಕಡು ವಿರೋಧಿಗಳು ನಿಜ, ಆದ್ರೂ ಅವರಿಬ್ರು ಮಹಿಳೆಯರು. ಶೇಖ್ ಹಸೀನಾ ವಾಜಿದ್ ಆಗ್ಲಿ ಅಥವಾ ಖಾಲಿದಾ ಜಿಯಾ ಅವ್ರು ಇತ್ತೀಚೆಗೆ ತೀರ್ಕೊಂಡ್ರು. ಈಗ ಅವ್ರ ಮಗ ಪ್ರಧಾನಮಂತ್ರಿ ಆಗಿದ್ದಾರೆ. ಬಹುತೇಕ ಬಾಂಗ್ಲಾದೇಶ ಇತಿಹಾಸದಲ್ಲಿ ಅಲ್ಲಿ ಪ್ರಜಾಪ್ರಭುತ್ವ ನೆಲೆಸಿರುವಾಗ್ಲೆಲ್ಲ ಗೆದ್ದು ಪ್ರಧಾನಮಂತ್ರಿ ಆದವರು ಮಹಿಳೆಯರೇ. ಅದೇ ರೀತಿ ಜರ್ಮನಿಯ ಚಾನ್ಸಲರ್ಗಳ ಪೈಕಿ ಏಂಜೆಲಾ ಮರ್ಕೆಲ್ 16 ವರ್ಷಗಳ ಕಾಲ ಜರ್ಮನಿಯ ಅಧ್ಯಕ್ಷ ಆಗಿದ್ರು. ಅಲ್ಲಿ ಅಧ್ಯಕ್ಷನ ಚಾನ್ಸಲರ್ ಅಂತ ಕರೀತಾರೆ. ಅವರೆಲ್ಲ ತಮ್ಮ ವ್ಯಕ್ತಿಗತ ಪ್ರತಿಭೆ, ಪರಿಶ್ರಮ ಮತ್ತು ಆಡಳಿತ ಸಾಮರ್ಥ್ಯದ ಬಲದಿಂದ ಯಶಸ್ವಿ ನಾಯಕತ್ವವನ್ನು ಕೊಟ್ಟಿದ್ದಾರೆ. ನಾಳಿನ ಆ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕವನ್ನ ವಿರೋಧಿಸುವಂತಂದ್ರೆ ಒಂಥರ ದೇಶಕ್ಕೆ ದ್ರೋಹ ಮಾಡಿದ ಹಾಗೆ. ಈ ಸ್ಟಾಲಿನ್ ಕುಟುಂಬ ತಮಿಳುನಾಡಿನಲ್ಲಿ ಸಾಕಷ್ಟು ಅವಾಂತರಗಳನ್ನು ಮಾಡಿದೆ, ಅನಾಹುತಗಳನ್ನು ಮಾಡಿದೆ. ಭ್ರಷ್ಟಾಚಾರದ ವಿಚಾರದಲ್ಲಂತೂ ಅವ್ರು ಚರ್ಚೆ ಮಾಡಕ್ಕೆ ಹೋಗಲ್ಲ. ದೇಶದ ಅತ್ಯಂತ ಶ್ರೀಮಂತ ರಾಜಕೀಯ ಕುಟುಂಬಗಳ ಪೈಕಿ ಒಂದು ಅನ್ಸ್ಕೊಂಡ್ಬಿಟ್ಟಿದೆ. ಅದು ಯಾಕೆ ಅಂತ ಒಂದಿಷ್ಟು ಎಂದಾದ್ರೂ ಆತ್ಮವಿಮರ್ಶೆ ಮಾಡ್ಕೊಂಡಿದ್ದಾರ? ಅವರ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡುವ ನೈತಿಕ ಶಕ್ತಿ ಕೂಡ ಅವರ ಎದುರಾಳಿ AIADMK ಪಕ್ಷಕ್ಕೂ ಇಲ್ಲ. ಅವರ ಚರಿತ್ರೆನೂ ಹಾಗೆ ಇತ್ತು. ತಮಿಳುನಾಡು ಒಂದು ವಿಚಿತ್ರವಾದ ವೈಚಾರಿಕ ಮತ್ತು ಸೈದ್ಧಾಂತಿಕ ಸಂದಿಗ್ಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಬಹುಶಃ ಮುಂಬರುವ ಏಪ್ರಿಲ್ 23ರ ಮತದಾನದಲ್ಲಿ ತಮಿಳುನಾಡಿನಲ್ಲಿ ಒಂದು ಬದಲಾವಣೆಯ ಶಕೆ ಶುರುವಾಗ್ಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.